ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷ ಕೂಡ ನಾನು ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ 55 ಶಾಲಾ ಕಾಲೇಜುಗಳನ್ನ ನಾವು ನಡೆಸ್ತೀವಿ. ಇದು ಸಂಸ್ಥೆ ಪ್ರಾರಂಭ ಆಗಿದ್ದು 1958ರಲ್ಲಿ. ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರಲ್ಲಿ ಹೆಚ್ಚಿನ ಸಂಸ್ಥೆಗಳಿದ್ದಾವೆ. ನಮ್ಮ ಸಂಸ್ಥೆ ಅಡಿಯಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಡೆಂಟಲ್ ಕಾಲೇಜ್, ಹೋಮಿಯೋಪತಿ, ಫಾರ್ಮಸಿ, ನರ್ಸಿಂಗ್, CBSE ಸ್ಕೂಲ್ಸ್, ಅನೇಕ ಡಿಗ್ರಿ ಕಾಲೇಜ್, ಅನೇಕ PU ಕಾಲೇಜ್, ಆಲ್ಸೋ ಸೈನಿಕ್ ಸ್ಕೂಲ್ ಇನ್ ಬೀದರ್, ಇವೆಲ್ಲ ಸಂಸ್ಥೆ ಟೋಟಲ್ 55 ಸಂಸ್ಥೆಗಳನ್ನು ನಡೆಸ್ತೀವಿ. ವಿ ಹ್ಯಾವ್ 2 ಇನ್ಸ್ಟಿಟ್ಯೂಷನ್ಸ್ ಇನ್ ಸದಾಶಿವ್ ನಗರ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ವೀರೇಂದ್ರ ಪಾಟೀಲ್ ಡಿಗ್ರಿ ಕಾಲೇಜ್ ಮತ್ತು ವೀರೇಂದ್ರ ಪಾಟೀಲ್ PU ಕಾಲೇಜ್ ಸುಮಾರು 40-45 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಇವತ್ತು ನೀಡ್ ಆಫ್ ದ ಅವರ್ ಈಸ್, ನಾವು ವಿಶೇಷವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದಾವೆ ಇವತ್ತು, ಅಥವಾ ನಾವು ನೀಟ್ ಬರಿಬೇಕು, ನಾವು CET ಬರಿಬೇಕು, ಒಳ್ಳೆ ರ್ಯಾಂಕ್ ಅನ್ನು ಪಡಿಬೇಕು, ವಿ ನೀಡ್ ಟು ಗೆಟ್ ಅಡ್ಮಿಷನ್ಸ್ ಇನ್ JEE ಆಯಿತು, IIT ಆಯಿತು. ಈ ಕಾರಣಕ್ಕಾಗಿ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಅನ್ ಅಲಯನ್ಸ್ ವಿತ್, ಅಂಡ್ ಇಟ್ ಈಸ್ ಅ academic excellence alliance. Academic excellence alliance with Physics Wala, which are ಅಂದ್ರೆ ದೇಶದ ಎಲ್ಲ ಭಾಗದಲ್ಲಿದ್ದಾರೆ. ಅವ್ರ ಜೊತೆ ನಾವು ಅಕಾಡೆಮಿಕ್ ಅಲಯನ್ಸ್ ಅನ್ನು ಮಾಡಿದ್ದೀವಿ. ಕ್ಷಮಿಸಬೇಕು, ಐ ಆಮ್ ಸಾರಿ. ನನ್ನ ಜೊತೆಗೆ ಪುಷ್ಪೇಂದ್ರ ಅಂತ ಅವರು ಫಿಸಿಕ್ಸ್ ವಾಲ ಡೈರೆಕ್ಟರ್ ಆಗಿ, ಅಂದ್ರೆ ಉನ್ನತ ಮಟ್ಟದಲ್ಲಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅಮ್ಮನ್ ಅಂತೂ ಕೂಡ ಫಿಸಿಕ್ಸ್ ವಾಲ ಅವರು ಅಧಿಕಾರಿಗಳಿದ್ದಾರೆ. ಅದರ ಜೊತೆಗೆ ಶ್ರೇಯ ಅಂತ ಕೂಡ ಅವರು ಈ ಒಂದು ಸಂಘಟನೆ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲಯನ್ಸ್ ವಿತ್ ಫಿಸಿಕ್ಸ್ ವಾಲ. ಇಲ್ಲಿ ಒಂದ್ ಕಡೆ ವಿ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ರನ್ನಿಂಗ್ ದ PU ಕಾಲೇಜ್ ಅಂಡ್ ಡಿಗ್ರಿ ಕಾಲೇಜ್. ಆನ್ ದ ಅದರ್ ಹ್ಯಾಂಡ್ ಫಿಸಿಕ್ಸ್ ವಾಲ ಬಗ್ಗೆ ಡೀಟೇಲ್ ಆಗಿ ನಮ್ಮ ಪುಷ್ಪೇಂದ್ರ ಅವರು ಮತ್ತು ಅಮ್ಮನವರು ಮಾತಾಡ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ, ಇವತ್ತು ನೀಡ್ ಆಫ್ ದ ಅವರ್ ಏನಂತಂದ್ರೆ ದೇರ್ ಶುಡ್ ಬಿ ಅ ಹೋಲಿಸ್ಟಿಕ್ ಟ್ರೆಡಿಷನಲ್ ಕೋಚಿಂಗ್ ಅಂಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಮಗೆ ಬೇಕಾಗುತ್ತೆ. ಎರಡೂ ಕೂಡಿ ನಾವು ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಸಕ್ಸೀಡ್. ಬಹಳ ಮುಖ್ಯವಾಗಿ ಈ ಒಂದು ನಮ್ಮ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲಯನ್ಸ್ ಅಲ್ಲಿ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಫಿಸಿಕ್ಸ್ ವಾಲ ಅನೇಕ ಕಡೆ ಕೋಚಿಂಗ್ ಸೆಂಟರ್ಸ್ ಇವೆಲ್ಲ ನಡೆಸ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಸ್ಟಾರ್ಟಿಂಗ್ ಅ PU ಕಾಲೇಜ್. ಇದು ನಮ್ಮ ಕಾಲೇಜು ಶ್ರೀ ವೀರೇಂದ್ರ ಪಾಟೀಲ್ PU ಕಾಲೇಜಿನ ಹೆಸರನ್ನ ನಾವು ಬದಲಾವಣೆ ಮಾಡಿ ಶ್ರೀ ವೀರೇಂದ್ರ ಪಾಟೀಲ್ ಫಿಸಿಕ್ಸ್ ವಾಲ PU ಕಾಲೇಜ್ ಅಂತ ನಾವು ಈಗ ನಾಮಕರಣವನ್ನು ಮಾಡಿದ್ದೇವೆ. ಅಂಡ್ ಇಲ್ಲಿ ಎರಡೂ ಕಡೆ ಕಾಲೇಜಿನ ಅನುಭವ ಒಂದು ಕಡೆ, ಅಂಡ್ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಸುವಂತ ಒಂದು ಏನು ಫಿಸಿಕ್ಸ್ ವಾಲ ಆಲ್ರೆಡಿ ಅರ್ನ್ಡ್ ಅ ವೆರಿ ಬಿಗ್ ನೇಮ್. ಅದನ್ನ ನಾವು ಇಂಟಿಗ್ರೇಟೆಡ್ ಸ್ಕೂಲಿಂಗ್ ಅಂಡ್ ಕೋಚಿಂಗ್ ಅಂತ ಕರಿತೀವಿ. ಅದನ್ನ ನಾವು ಈ ಎರಡು ಸಂಸ್ಥೆಗಳನ್ನು ಸೇರಿಸಿದ್ದಕ್ಕಾಗಿ ವಿ ಆರ್ ಏಬಲ್ ಟು ಡೂ ದಟ್. ಇವತ್ತು ವಿದ್ಯಾರ್ಥಿಗಳು ಫ್ರಾಗ್ಮೆಂಟೆಡ್ ಅಕಾಡೆಮಿಕ್ ಜರ್ನಿಯನ್ನ ಮಾಡ್ತಾರೆ. ಬ್ಯಾಲೆನ್ಸಿಂಗ್ ಸ್ಕೂಲ್ ಎಜುಕೇಶನ್ ವಿತ್ ಸಪರೇಟ್ ಕೋಚಿಂಗ್ ಕ್ಲಾಸಸ್ ಫಾರ್ ಎಕ್ಸಾಮ್ಸ್ ಲೈಕ್ JEE ಆಗಲಿ, ನೀಟ್ ಆಗಲಿ, IIT ಆಗಲಿ, CET ಆಗಲಿ. And this is the need of the hour. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಒಂದ್ ಕಡೆ ಅವರೇ ನಮ್ಮ ಕಾಲೇಜಿನ ಆಕ್ಟಿವಿಟೀಸು ಹ್ಯಾಂಡಲ್ ಮಾಡ್ತಾರೆ.
ಜೊತೆಗೆ ಈ ಎಕ್ಸ್ಪರ್ಟೈಸ್ ಕೋಚಿಂಗ್ ಕೂಡ ಅವ್ರು ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಪ್ಲಾನ್. ಅಂಡ್ ತಮಗೆ ಗೊತ್ತಿರಲಿ, ನಮ್ಮ ನಮ್ಮ ಪಿ ಯು ಕಾಲೇಜಿದು ಸ್ಥಳ ಎಲ್ಲಿದೆ ಅಂದ್ರೆ ಶ್ರೀ ವೀರೇಂದ್ರ ಪಾಟೀಲ್ ಫಿಸಿಕ್ಸ್ ಅವರ ಪಿ ಯು ಕಾಲೇಜ್ ಸದಾಶಿವ ನಗರಲ್ಲಿ ಇದೆ. ಸದಾಶಿವ ನಗರ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಏರಿಯಾ ಇನ್ ಬ್ಯಾಂಗ್ಳೂರ್. ಅಲ್ಲಿ 2.7 acres ನಮ್ಮ ಸ್ಥಳ ಅವಕಾಶ ಇದೆ. ಅಲ್ಲಿಗಾಗಲೇ ನಾವು ಡಿಗ್ರಿ ಅಂಡ್ ಪಿ ಯು ಕಾಲೇಜ್ ನಡೆಸಿದ್ದಲ್ಲಿ ಒಳ್ಳೆಯ ಆವರಣದಲ್ಲಿ ಈ ಕಾಲೇಜನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಪಕ್ಕದಲ್ಲೇ ನಮ್ಮ ಸಂಸ್ಥೆ ಅಡಿಯಲ್ಲೇ ವಿ ಆರ್ ರನ್ನಿಂಗ್ NPS ಸದಾಶಿವ ನಗರ್ ಕೂಡ ಅದೇ ಒಂದು ಸ್ಥಳದಲ್ಲಿದೆ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ. ಟು ಕಂಟಿನ್ಯೂ ದಿಸ್ ಫಿಸಿಕ್ಸ್ ವಾಲ ಕೆಲವು ವಿಷಯದ ಬಗ್ಗೆ ಮೇಡಮ್ ಅವರು ಮಾತಾಡ್ತಾರೆ. In 2016 through a YouTube channel as a physics wala. And then he founded this organization in 2020. Currently we have more than 207 YouTube channels, approximately 98.9 million subscriber base. This is the biggest student community across the nation so far what we are supporting. And in the form of Shri Virendra Patil Physics Wala PU College, we will be supporting the students for their competitive preparation for JEE, mains, advanced, KSET, for their NEET preparation so that students can get into IIT, AIMS, GMC colleges. How we will support them in the campus of Shri Virendra Patil Physics Wala PU College, Sundaresh will explain it further. ಅಂದ್ರೆ ಕಂಪ್ಲೀಟ್ಲಿ ವೀರೇಂದ್ರ ಪಾಟೀಲ್ ಫಿಸಿಕ್ಸ್ ಕಾಲೇಜ್ ಮಾಡ್ತಾ ಇರೋದು ಏನಂತಂದ್ರೆ, ಸೊ ಸ್ಟೂಡೆಂಟ್ಸ್ಗೆ ಮೇನ್ಲಿ ಚಾಲೆಂಜಸ್ ಆಗ್ತಾ ಇರೋದು ಏನಂತಂದ್ರೆ, ಇವಾಗ JEE ಮೇನ್ಸ್ ಇರ್ಬೋದು, ನೀಟ್ ಇರ್ಬೋದು, ಅವ್ರಿಗೆ ಸ್ಟೂಡೆಂಟ್ಸ್ಗೆ ಯಾವ ಥರ ಆಗ್ತದೆ, ಕಂಪ್ಲೀಟ್ಲಿ ರೈಟ್ ಗೈಡೆನ್ಸ್ ಇಲ್ಲ ಅವ್ರಿಗೆ. ಸೊ ಇನ್ನೊಂದು ಮೇನ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಸೊ ಇವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೈಕ್ ಇವಾಗ ನಾರ್ಮಲಿ ಇವಾಗ ಏನಾಗ್ತಿದೆ ಅಂತಂದ್ರೆ, ಸ್ಟೂಡೆಂಟ್ಸ್ಗೆ ರೈಟ್ ಗೈಡೆನ್ಸ್ ಇರದೇ ಇರೋದ್ರಿಂದ ತುಂಬಾ ಜನ ಸ್ಟೂಡೆಂಟ್ಸ್, ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಹಿಂದುಳಿತಿದ್ದಾರೆ. ಸೊ ಏನಕ್ಕೆ ಹಿಂದುಳಿತಿದ್ದಾರೆ ಅಂತಂದ್ರೆ, ಅವ್ರಿಗೆ ರೈಟ್ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಯಾವ ತರ ಮಾಡ್ಬೇಕಂತ, ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಂಡ್ ಸ್ಟೂಡೆಂಟ್ಸ್ ಯೂಶಲಿ ಇವಾಗ ಏನ್ ಮಾಡ್ತಿದ್ದಾರೆ, ಮಾರ್ನಿಂಗ್ ಇಂದ ಈವ್ನಿಂಗ್ ಕಾಲೇಜ್ ಪ್ಲಾನ್ ಮಾಡ್ಕೊಂತಾರೆ, ಅದ್ರ ಪ್ರಕಾರ ರೆಗ್ಯುಲರ್ ಕಾಲೇಜಸ್ ಹೋಗ್ತಾರೆ. ದೆನ್ ಈವ್ನಿಂಗ್ ನಾರ್ಮಲ್ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ತರ ಹತ್ರ ಪ್ಲಾನ್ ಮಾಡ್ತಾರೆ. ಬಟ್ ಸ್ಟೂಡೆಂಟ್ಸ್ ಏನಾಗ್ತಿದೆ, ಕಂಪ್ಲೀಟ್ಲಿ ಡ್ರೈನ್ ಔಟ್ ಆಗ್ತಿದ್ದಾರೆ. ಯಾಕಂದ್ರೆ ಮಾರ್ನಿಂಗ್ ಇಂದ ಸೇಮ್ ಅದೇನೆ ಕಲಿತಾ ಇರೋದು ಅಂಡ್ ಸೇಮ್ ರಿಪೀಟ್ ಈವ್ನಿಂಗ್ ಕೂಡ ನಾವು ಮಾಡ್ತಾ ಇರೋದು. ಸೊ ಹೀಗಾದಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಟ್ರೈನ್ ಔಟ್ ಆದಾಗ ಸೆಲ್ಫ್ ಸ್ಟಡಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಸೆಲ್ಫ್ ಸ್ಟಡಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ, ಇವನ್ ಸ್ಟೂಡೆಂಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿ, ಎಷ್ಟೇ ಟ್ಯಾಲೆಂಟೆಡ್ ಇದ್ರು ಕೂಡ ಅವ್ರಿಗೆ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಇದು ಪ್ರಾಬ್ಲಮ್ ಅನ್ನ ನಾವು ಐಡೆಂಟಿಫೈ ಮಾಡ್ಕೊಂಡು, ಪುಷ್ಪೇಂದ್ರ ಮ್ಯಾಮ್ ಹೇಳಿದಂಗೆ, ಸೊ ಇದು 2016 ಲೈಕ್ ಅಲಕ್ ಪಾಂಡೆ ಸರ್ ಅವರು ಯೂಟ್ಯೂಬ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟೂಡೆಂಟ್ಸ್ಗೆ ಇವಾಗ ಏನೆಲ್ಲ ಚಾಲೆಂಜಸ್ ಆಗ್ತಿದೆ. ಸೊ ಯಾಕಂದ್ರೆ ಎಲ್ರಿಗೂ ಒಂದು ರೈಟ್ ಪ್ಲಾಟ್ಫಾರ್ಮ್ ಸಿಗ್ಬೇಕು. ರೈಟ್ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಲೈಕ್ ಮಾಡೋಕ್ಕಾಗಲ್ಲ ಫ್ಯೂಚರ್ ಅಲ್ಲಿ. ಸೊ ಹೀಗಾಗಿ 2020 ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಹತ್ರ ಟೋಟಲ್ 98 million ಪ್ಲಸ್ ಲೈಕ್ ಇದು ಇದ್ದಾರೆ ಸಬ್ಸ್ಕ್ರೈಬರ್ಸ್. ಅಂಡ್ ಆಫ್ಲೈನ್ ಟ್ಯೂಷನ್ ಸೆಂಟರ್ಸ್ ಆ ಥರ ಎಲ್ಲ ಇದೆ. ಅಂಡ್ ನಾವು ಇವಾಗ ಇದ್ರಲ್ಲಿ ಮಾಡ್ತಾ ಇರೋದು ಏನಂತಂದ್ರೆ, ಈವ್ನಿಂಗ್ ಇದ್ರ ಪ್ರಕಾರ ಟೈಅಪ್ ಆಗಿದೆ. ಇದ್ರ ಪ್ರಕಾರ ನಾವು ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಇದ್ರಲ್ಲಿ ಯೂನಿಕ್ ಆಗಿ ಹೇಳ್ಕೊಡ್ತಿದೀವಿ ಅಂತಂದ್ರೆ, ಪ್ರತಿ ಕ್ಲಾಸಸ್ ಏನಿರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಇವೊಂದು ಸ್ಟೂಡೆಂಟ್ಸ್ ಇವಾಗ ಕ್ಲಾಸ್ ಅಲ್ಲಿ ಕಲ್ತಿದ್ದಾರೆ ಅಂತಂದ್ರೆ ಅದ್ರ ರೆಕಾರ್ಡಿಂಗ್ ಸಿಗುತ್ತೆ. ರೆಕಾರ್ಡಿಂಗ್ ರಿವೈಸ್ ಕೂಡ ಮಾಡ್ಬೋದು ಮನೆಗೆ ಹೋದ ತಕ್ಷಣ. ಅಂಡ್ ನಮ್ಮ ಹತ್ರ ಏನ್ ಮಾಡ್ತಿದ್ವಿ ನಾವು, ಪ್ರತಿ ಕ್ಲಾಸ್ ಆದ್ಮೇಲೆ ಸೊ DPPs ಅಂತ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ. ಸೊ ಸ್ಟೂಡೆಂಟ್ಸ್ ಇವಾಗ JEE ಮೇನ್ಸ್ ಇರ್ಬೋದು, KSET ಇರ್ಬೋದು ಅಥವಾ ನೀಟ್ ಇರ್ಬೋದು, ಸೊ ಆ ಲೆವೆಲ್ ಅವ್ರಿಗೆ ಕ್ವಶನ್ಸ್ ಏನಿರುತ್ತಲ್ಲ ಆ ತರ ಡಿಫಿಕಲ್ಟ್ ಕ್ವಶನ್ಸ್ ಅವ್ರಿಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಇರಬೇಕು. ಯಾಕಂದ್ರೆ ಅವ್ರಿಗೆ ಡೇ 1 ಇಂದ ನಾವು ಟ್ರೈನ್ ಅಪ್ ಮಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸೊ ಲಾಸ್ಟ್ ಮೂಮೆಂಟ್ಗೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ಬ್ರೇಕ್ ಮಾಡಬೇಕು. ಸೊ ಅದು ಬ್ರೇಕ್ ಮಾಡ್ಬೇಕಂದ್ರೆ ಅವ್ರಿಗೆ ರೈಟ್ ಸ್ಟಾರ್ಟಿಂಗ್ ಡೇ 1 ಇಂದ ಅವ್ರಿಗೆ ಗೈಡೆನ್ಸ್ ಇರಬೇಕು. ಸೊ ಅದ್ರ ಪ್ರಕಾರ ನಾವು ಒಂದು ಪ್ರಾಪರ್ ಸ್ಟ್ರಕ್ಚರ್ ಮಾಡಿದ್ದೀವಿ. ಸೊ ಅವ್ರಿಗೆ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಆಗುತ್ತೆ. ಅದಾದ್ಮೇಲೆ ನಾವು ಏನಿರುತ್ತೆ, ನಾವು ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ಅಂತ ನಮ್ಮ ಹತ್ರ ಇದೆ. ಸೊ ಅಂದ್ರೆ ಇವಾಗ ಸ್ಟೂಡೆಂಟ್ಸ್ ಏನಾಗುತ್ತೆ, ಕ್ಲಾಸ್ ಒಳಗಡೆ ಒಂದು 40-50 ಸ್ಟೂಡೆಂಟ್ಸ್ ಇರ್ತಾರೆ. ಸೊ 40-50 ಸ್ಟೂಡೆಂಟ್ ಜೊತೆಗೆ ಅವರು ಕಾಂಪೀಟ್ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ. ಸೊ ಇವಾಗ ಟಾಪ್ 50 ಒಳಗಡೆ ನಾನು ಟಾಪ್ 10 ಬರ್ತಿದ್ದೀನಿ, ಟಾಪ್ 5 ಬರ್ತಿದ್ದೀನಿ ಅಂತ. ಬಟ್ ಅವ್ರು ಯಾವಾಗ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ಬರೀತಾರೆ ಅಂತಂದ್ರೆ, ನಾವು ಫಿಸಿಕ್ಸ್ ಬಂದಲ್ಲಿ 7 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಪ್ಯಾನ್ ಇಂಡಿಯಾ ಒಳಗಡೆ 7 ಜನ ಸ್ಟೂಡೆಂಟ್ಸ್ ಬರೀತಾರಲ್ಲ ಎಕ್ಸಾಮ್, ಅದ್ರೊಳಗಡೆ ಅವ್ರು ಎಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಅನ್ನೋದು ಅವ್ರ ಅನಲೈಸ್ ಮಾಡ್ಕೋಬಹುದು. ಅದು ಅನಲೈಸ್ ಮಾಡ್ಕೊಂಡು ಅದ್ರ ಮೇಲೆ ಅವ್ರು ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ ಅವ್ರಿಗೆ.
ಸೊ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೆ ನಾವು ಡೇ ಒನ್ ಇಂದಾನೆ ಈ ತರ ಕ್ವಶನ್ಸ್ ಇಟ್ಕೊಂಡು ಮಾಕ್ ಟೆಸ್ಟ್ ಎಲ್ಲ ಇರುತ್ತೆ ಅಂಡ್ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ಇರುತ್ತೆ, ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿಸೋದು.